ಕಳೆದ ತರಗತಿಯಲ್ಲಿ ಮಾನವ ಭಾಷೆಯ ಲಕ್ಷಣಗಳ ಬಗ್ಗೆ ನೋಡ್ತಾ ಇದ್ವಿ. C.F. ಹಾಕೆಟ್ ಎನ್ನುವಂಥ ಒಬ್ಬ ಪ್ರಸಿದ್ಧ ಭಾಷಾ ವಿಜ್ಞಾನಿ ಮನುಷ್ಯ ಭಾಷೆಯಲ್ಲಿ ಇರಬಹುದಾದಂಥ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಪಟ್ಟಿ ಮಾಡುತ್ತಾನೆ. ಅವುಗಳಲ್ಲಿ ಕೆಲವನ್ನು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ವಿ. ಮುಖ್ಯವಾಗಿ ಅವರು ಹೇಳುವಂಥ ಅಂಶಗಳು ಯಾವ್ಯಾವ ಉಳಿದ ಅಂಶಗಳನ್ನು ನೋಡ್ತಾ ಹೋಗೋಣ. ದ್ವೈವಿಧ್ಯತೆ, ಆಮೇಲೆ ಉತ್ಪಾದಕತೆ, ಆಮೇಲೆ ವಿಶಿಷ್ಟ ಪ್ರಾವೀಣ್ಯ, ಆಮೇಲೆ ಸ್ಥಾನಪಲ್ಲಟತೆ, ಆಮೇಲೆ ಯಾದೃಚ್ಛಿಕತೆ, ಪರಸ್ಪರ ವಿನಿಮಯ, ಈ 6 ಲಕ್ಷಣಗಳ ಜೊತೆಗೆ ಇನ್ನೂ ಕೆಲವು ಲಕ್ಷಣಗಳನ್ನು ನಾವು ಭಾಷೆಯಲ್ಲಿ ಪಟ್ಟಿ ಮಾಡ್ತಾ ಹೋಗ್ಬೋದು. ಸಂಕ್ಷಿಪ್ತವಾಗಿ ನೋಡೋಣ. ದ್ವೈವಿಧ್ಯತೆ ಭಾಷೆ ಯಾವಾಗಲೂ 2 ಆಯಾಮಗಳಲ್ಲಿ ವ್ಯಕ್ತ ಆಗ್ತಾ ಇರ್ತದೆ. ಒಂದು ಧ್ವನಿ, ನಿರ್ದಿಷ್ಟ ಧ್ವನಿಗಳ ಮೊತ್ತ, ಆಮೇಲೆ ನಿರ್ದಿಷ್ಟ ಧ್ವನಿಗಳ ಮೊತ್ತಕ್ಕೆ ಆಯಾ ಭಾಷೆಯಲ್ಲಿ ನಿರ್ದಿಷ್ಟ ಅಂದರೆ ಧ್ವನಿಮತ್ವ ಇದನ್ನು ದ್ವಿವಿಧ ರೂಪ ಅಥವಾ 2 ಬಗೆಯ ರೂಪ ಅಂತೇಳಿ ಭಾಷೆಯಲ್ಲಿ ಕರೀತಾರೆ. ಈಗ ನೋಡಿ, ಮರ ಅನ್ನುವ ಪದಕ್ಕೆ ಮ ಮತ್ತು ರ 2 ವ್ಯಂಜನಗಳು ಮತ್ತು 2 ಸ್ವರಗಳು ಸೇರಿ ಮರ ಎನ್ನುವಂಥ ಧ್ವನಿಗಳ ಒಂದು ಮೊತ್ತ ನಿರ್ಮಾಣ ಆಗಿದೆ ಕನ್ನಡ ಭಾಷೆ. ಇದು ರೂಪುಗೊಳ್ತಾ ಇದ್ದಾಗೇನೆ ಇದಕ್ಕೆ ಒಂದು ಅರ್ಥ ಕನ್ನಡ ಭಾಷೆಯಲ್ಲಿ ಪ್ರಾಪ್ತ ಆಗಿರುತ್ತದೆ. ಇದನ್ನೇ ನಾವೇನು ಕರಿತೇವೆ ದ್ವಿವಿಧ ರೂಪ ಅಥವಾ ದ್ವೈವಿಧ್ಯ ರೂಪ ಅಂತೇಳಿ ಕರೀತೇವೆ. ಅಂದರೆ ಧ್ವನಿಗಳಿವೆ ಭಾಷೆಯಲ್ಲಿ, ಅವು ಸಂಕೇತಗಳಾಗಿ ಬಳಕೆಯಾಗ್ತಾ ಇವೆ. ಆ ಧ್ವನಿ ಸಂಕೇತಗಳು ನಿರ್ದಿಷ್ಟ ಧ್ವನಿಗಳ ಮೊತ್ತ ಆಗ್ತಾ ಇದ್ದಾಗ ಏನಾಗ್ತದೆ, ಆಕೃತಿಮ ಆಗಿಬಿಡ್ತದೆ. ಆಕೃತಿಮ ಅಂದರೆ ಅರ್ಥಸಹಿತವಾದ ಒಂದು ಚಿಕ್ಕ ಘಟಕ ಆಗಿಬಿಡ್ತದೆ. ಮೊದಲು ಬರೀ ಅರ್ಥ ಇಲ್ಲದೆ ಹೋದಂಥ ಧ್ವನಿಗಳು, ಆಮೇಲೆ ಆ ಧ್ವನಿಗಳನ್ನೆಲ್ಲ ಆಯಾ ಭಾಷೆಯ ಸ್ವರೂಪಕ್ಕನುಗುಣವಾಗಿ ಕ್ರಮವಾಗಿ ಜೋಡಿಸಿದಾಗ ಧ್ವನಿಗಳ ಮೊತ್ತ, ಆ ಧ್ವನಿಗಳ ಮೊತ್ತವೇ ಅರ್ಥ ಸಂಕೇತವಾಗಿ ಪರಿವರ್ತನೆ ಆಗುತ್ತದೆ. ಈಗ ಮರ ಎನ್ನುವುದು ಒಂದು ವಿಧದಲ್ಲಿ ನೋಡಿದ್ರೆ 2 ವ್ಯಂಜನ 2 ಸ್ವರಗಳ ಒಂದು ಮೊತ್ತ. ಮ ಪ ರ ಅ 2 ಸ್ವರ 2 ವ್ಯಂಜನಗಳ ಒಂದು ಮೊತ್ತ. ಇದನ್ನು ಕೇಳ್ತಾ ಕಿವಿಗೆ ಬಿದ್ದು ಕೂಡಲೇ ಏನಾಗ್ತದೆ, ಒಂದು ಅರ್ಥ ನಮ್ಮ ಮನಸ್ಸಿನಲ್ಲಿ ಪ್ರಾಪ್ತ ಆಗ್ತದೆ. ಇದನ್ನ ಆಕೃತಿ ಮಾತು ಕೂಡ ಕರೀತಾರೆ ಭಾಷೆಯಲ್ಲಿ. ಅಂದರೆ ಆ ಧ್ವನಿ ಸಂಕೇತಗಳು ಅರ್ಥ ಸಂಕೇತಗಳಾಗಿ ಬದಲಾಗುವಂಥ ಒಂದು ವಿಶಿಷ್ಟ ಪವಾಡ ಭಾಷೆಯಲ್ಲಿ ನಡೆಯುತ್ತದೆ. ಅದಕ್ಕಾಗಿ ಇದನ್ನು ದ್ವೈವಿಧ್ಯ ಅಂತೇಳಿ ಕರೀತೇವೆ. ಇನ್ನೂ ಒಂದು ರೀತಿಯಲ್ಲಿ ಇದನ್ನು ಅರ್ಥೈಸ್ಕೋಬಹುದು. ಭಾಷೆಯಲ್ಲಿರುವಂಥ ಎಷ್ಟೋ ಮೂರ್ತ ಮತ್ತು ಅಮೂರ್ತವಾದ ಸಂಗತಿಗಳೆಲ್ಲವೂ ಕೂಡ ಭಾಷೆ ಒಳಗೊಳ್ಳುತ್ತದೆ. ಇದು ಕೂಡ ದ್ವೈವಿಧ್ಯತೆಯ ಒಂದು ಲಕ್ಷಣ. ಈ ಉದಾಹರಣೆಗೆ ಮರ ಎನ್ನುವುದಕ್ಕೆ ಒಂದು ಅರ್ಥ ಇದೆ, ಪ್ರಕೃತಿಯಲ್ಲಿ ಒಂದು ಆಕಾರ ಕೂಡ ಇದೆ. ನಿಮಗೆ ಮರದ ಒಂದು ಜೀವಂತವಾದಂಥ ರೂಪವನ್ನು ನೀವು ಕಾಣ್ತೀರಿ ನಿಸರ್ಗದಲ್ಲಿ. ಭಾಷೆ ಮೂರ್ತವಾದವುಗಳಿಗೆ ಮಾತ್ರ ಅರ್ಥ ಸಂಕೇತಗಳಾಗದೇನೆ ಆಕಾರ ಇಲ್ಲದೇ ಇದ್ದ ಕೆಲವು ಸಂಗತಿಗಳಿಗೂ ಕೂಡ ಅರ್ಥ
ಉದಾಹರಣೆಗೆ ಸಂತೋಷ, ದುಃಖ, ಅಧ್ಯಾತ್ಮ, ಧ್ಯಾನ ಅಲ್ಲ, ಇವಕ್ಕೆಲ್ಲ ನೀವು ಲೌಕಿಕ ಜಗತ್ತಿನಲ್ಲಿ ಅರ್ಥವನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವುದೂ ಬೇಡ. ಅತ್ಯುತ್ತಮ ಉದಾಹರಣೆ ಅಂತಂದರೆ ದೇವರು. ಈಗ ದೇವರು ಎನ್ನುವ ಪದವನ್ನು ಉಚ್ಚರಿಸಿದ ಕೂಡಲೇ ನಮ್ಮ ತಲೆಯಲ್ಲಿ ಒಂದು ಅರ್ಥ ಸಂಕೇತ, ಒಂದು ಆಕಾರ, ಆಯಾಮದ ಧರ್ಮಕ್ಕನುಗುಣವಾಗಿ ಅವರವರ ಆರಾಧ್ಯ ದೇವರು ಏನಾಗ್ತದೆ ಮನಸ್ಸಿನ ಗೋಡೆಯ ಮೇಲೆ, ಚಿತ್ತಭಿತ್ತಿಯ ಮೇಲೆ ನೋಡ್ಬಿಡ್ತದೆ. ವಾಸ್ತವಿಕವಾಗಿ ನಿರ್ದಿಷ್ಟವಾದ ಆಕಾರದಲ್ಲಿ ಯಾರು ದೇವರನ್ನ ನೋಡಿದವರಿಲ್ಲ. ಕೆಲವು ಮಹಾಪುರುಷರ ಕಥೆಯನ್ನು ಬಿಟ್ಟರೆ ಜನಸಾಮಾನ್ಯರಲ್ಲಿ ಯಾರು ನೋಡಿದವರಿಲ್ಲ. ಹಾಗಿದ್ರೆ ದೇವರು ಅನ್ನುವ ಪದ ಬಿದ್ದ ಕೂಡಲೇ ಕಿವಿಗೆ ನಮಗೆ ಯಾಕೆ ತಲೆಯಲ್ಲಿ ಆ ಒಂದು ಆಕಾರ ಬರ್ತದೆ? ನಮ್ಮ ಇಷ್ಟ ದೇವರ ಒಂದು ಪೌರಾಣಿಕವಾದಂಥ ಕಲ್ಪನೆ, ಅದು ಚಿತ್ರಪಟವೋ, ಕಲ್ಲಿನಲ್ಲಿ ಶಿಲ್ಪಿ ಕಡೆದಂಥ ರೂಪವೋ, ಯಾವುದು ಒಂದು ಆಕಾರ ಬರ್ತದಲ್ಲ. ಹಾಗೆ ದುಃಖ, ಸಂತೋಷ ಇದನ್ನು ನಾವು ಯಾವ ಚಿತ್ರದ ಮೂಲಕ ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಭಾವನೆ, ಆ ಭಾವನೆಗಳನ್ನ ಹೆಸರಿಸಲಿಕ್ಕೆ ನಾವು ಅದನ್ನು ಭಾವನಾಮ ಅಂತ ಕರೀತೇವೆ ಭಾಷೆಯಲ್ಲಿ. ಆ ಭಾವನಾಮಕ್ಕೆ ಒಂದು ಅರ್ಥ, ರೂಪ, ಆಕಾರವನ್ನು ಮನಸ್ಸಿನಲ್ಲೇ ಕೊಡುವಂಥ ಒಂದು ಅದ್ಭುತ ಶಕ್ತಿ ಭಾಷೆಗಿದೆ. ಹೇಗೆ ಧ್ವನಿ ಸಂಕೇತಗಳು ಅರ್ಥ ಸಂಕೇತಗಳಾಗುತ್ತವೋ, ಮೂರ್ತವಾದ ಸಂಗತಿಗಳ ಜೊತೆಗೇನೆ ಅಮೂರ್ತವಾದ ಸಂಗತಿಗಳಿಗೂ ಕೂಡ ಒಂದು ಅರ್ಥವನ್ನು ಕಲ್ಪಿಸುವಂಥ ಒಂದು ಶಕ್ತಿ ಭಾಷೆಗೆ ಇದೆ. ಇದನ್ನು ದ್ವೈವಿಧ್ಯತೆ ಅಂತ ಹೇಳ್ತೇವೆ. ಆಮೇಲೆ ಉತ್ಪಾದಕತೆ, ಇದರ ಬಗ್ಗೆ ನಾನು ಕಳೆದ ಕ್ಲಾಸ್ನಲ್ಲಿ ಕೂಡ ಹೇಳಿದೆ. ಉತ್ಪಾದಕತೆ ಅಂತಂದರೆ ಭಾಷೆ ನಿತ್ಯನೀಯರಲ್ಲ, ಯಾವಾಗಲೂ ಅದೇನಾಗ್ತದೆ ಬೆಳೀತಾ ಇರ್ತದೆ, ಹರಿತಾ ಇರ್ತದೆ. ಹಳೆಯ ಪದಗಳು ಬಿಟ್ಟು ಹೋಗ್ತವೆ, ಹೊಸ ಪದಗಳು ಸೇರ್ಪಡೆ ಆಗ್ತಾ ಹೋಗ್ತವೆ. ಯಾಕೆ ಕೇಳಿದ್ರೆ ಮನುಷ್ಯನ ಜೀವನ ಬದಲಾಗ್ತಾ ಹೋದಾಗಲೇ, ವಿಕಾಸ ಹೊಂದುತ್ತಾ ಹೋದಾಗಲೇ ಅವನ ನಿತ್ಯ ಜೀವನದ ಉಪಯೋಗಿಯಾದಂಥ ಭಾಷೆ ಕೂಡ ಏನಾಗ್ತದೆ ಹೊಸತನ್ನು ಸೃಷ್ಟಿ ಮಾಡಿಕೊಳ್ಳುತ್ತದೆ. ನಾನು ಹೇಳಿದ್ರೆ ಒಂದು ವಸ್ತುವನ್ನು ಉತ್ಪತ್ತಿ ಮಾಡಿಕೊಂಡ್ರೆ ಸಂಶೋಧಕರು ಹೆಸರು ಕೊಡುತ್ತಾನೆ. ಅದರ ನೂರಾರು ಬಿಡಿಭಾಗಗಳು, ಅದಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು ಇವೆಲ್ಲ ಏನಾಗ್ತದೆ ಆ ಭಾಷೆಯ ಕೋಶದಲ್ಲಿ ಸೇರ್ಪಡೆ ಆಗ್ತಾ ಹೋಗ್ತದೆ. ಮತ್ತೆ ಕೆಲವು ಗಣ್ಯ ವ್ಯಕ್ತಿಗಳು, ಮಾಧ್ಯಮಗಳು ಹೊಸ ಹೊಸ ಪದಗಳನ್ನು ಸೃಷ್ಟಿ ಮಾಡ್ತಾರೆ. ಈಗ ನೋಡಿ, ನಾವು ನಮ್ಮ ಪೂರ್ವಜರಿಂದ ಯಾವ ಪದಗಳನ್ನು ಇಟ್ಕೊಂಡು ಭಾಷೆಯನ್ನು ಕಟ್ಟಿದ್ದೇವೆಯೋ ಅಷ್ಟೇ ಪದಗಳಿರೋದಿಲ್ಲ ಭಾಷೆಯಲ್ಲಿ. ಒಬ್ಬ ಕವಿ, ಒಂದು ಪತ್ರಿಕೆಯಿಂದ ಮಾಧ್ಯಮ, ದೂರದರ್ಶನದಂಥ ಸಮೂಹ ಸಂಪರ್ಕ ಮಾಧ್ಯಮಗಳು, ಒಬ್ಬ ಜನನಾಯಕ, ಇವರೆಲ್ಲ ಯಾವುದೋ ಒಂದು ಶಬ್ದವನ್ನು ಹೊಸದಾಗಿ ಏನು ಮಾಡ್ತಾರೆ, ಚಲಾವಣೆ ತರ್ತಾರೆ. ಆಮೇಲೆ ಅದನ್ನು ಓದೋರು ಏನು ಮಾಡ್ತಾರೆ, ಅನುಸರಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸತ್ಯಾಗ್ರಹ ಎನ್ನುವಂಥ ಪದವನ್ನು ಚಾಲ್ತಿಯಲ್ಲಿ ತಂದರು. ಸತ್ಯಾಗ್ರಹ ಅಂದರೆ ಸತ್ಯಕ್ಕಾಗಿ ಆಗ್ರಹಿಸುವುದು, ಕರೆ ಕೊಡುವುದು. ಬ್ರಿಟಿಷರು ಆಡಳಿತ ಮಾಡ್ತಾ ಇರುವ ಕಾಲಕ್ಕೆ ಅವರ ಆಡಳಿತದಲ್ಲಿ ಭಾರತೀಯರ ಹಕ್ಕು, ಬಾಧ್ಯತೆಗಳು, ಸ್ವಾತಂತ್ರ್ಯ, ಜೀವನದ ಕೆಲವು ಶ್ರೇಷ್ಠವಾದಂಥ ಮೌಲ್ಯಗಳು, ಇವಕ್ಕೆ ಸತ್ಯ, ಶಾಂತಿ, ಸಹಬಾಳ್ವೆಯಂಥ ಕೆಲವು ಮೌಲ್ಯಕ್ಕೆ ಧಕ್ಕೆ ಆದಾಗ ತಿರ್ಗಾ ಸತ್ಯಕ್ಕಾಗಿ ಕರೆ ಕೊಡೋದು. ಸತ್ಯಾಗ್ರಹಕ್ಕೆ ಒಂದು ದೊಡ್ಡ ಆಯಾಮವನ್ನು, ಅರ್ಥ ವ್ಯಾಪ್ತಿಯನ್ನು ಆ ಕಾಲಕ್ಕೆ ಏನು ಮಾಡಿದ್ರು, ಗಾಂಧೀಜಿ ತಂದುಕೊಟ್ರು. ಇವತ್ತಿಗೂ ನಾವು ಸ್ಟ್ರೈಕ್ ಅನ್ನುವಂಥ ಇಂಗ್ಲಿಷ್ ಪದಕ್ಕೆ ಸತ್ಯಾಗ್ರಹ ಎನ್ನುವಂಥ ಒಂದು ಪರಿಕಲ್ಪನೆಯನ್ನು ಏನು ಮಾಡಿದ್ದೇವೆ, ಕನ್ನಡದಲ್ಲಿ ಬಳಸ್ತಾ ಇದ್ದೇವೆ. ಬಹಳ ಅತ್ಯುತ್ತಮವಾದಂಥ ಪದ. ಯಾವ್ಯಾವುದಕ್ಕೂ ವಿರೋಧ ಮಾಡೋದಲ್ಲ, ಸತ್ಯಕ್ಕಾಗಿ ಆಗ್ತದೆ. ಸತ್ಯದ ಹತ್ಯೆ ಆಯಿತು, ಸತ್ಯವನ್ನು ಅಧಿಕಾರ ವರ್ಗ ಕಿತ್ಕೊಳ್ತು, ಸತ್ಯವನ್ನು ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಳ್ತು. ಆಗ ಸತ್ಯಕ್ಕಾಗಿ ಕರೆ ಕೊಡೋದು. ಒಂದೇ ಪದದಿಂದ ಇಷ್ಟೆಲ್ಲ ಅರ್ಥವನ್ನು, ಒಂದು ಸಾಂಸ್ಕೃತಿಕವಾದಂಥ ಮಹತ್ವವನ್ನು ಪಡ್ಕೊಂಡಿರ್ತು ಅಂತ. ಹಾಗೆಯೇ ಬೇಂದ್ರೆಯವರ ಒಂದು ಕವಿತೆಯ ಉದಾಹರಣೆ ಕೊಡ್ತೇನೆ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ಒದನೆ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ. ಈ ಎದಕ್ಕೂ ಎನ್ನುವುದು ಎಲ್ಲಿಯ ಪದ? ಇದು ಬೇಂದ್ರೆಯವರದು ಸೃಷ್ಟಿ. ಅದಕ್ಕೂ ಇದಕ್ಕೂ ಅನ್ನುವುದಕ್ಕೆ ಪ್ರಾಸಬದ್ಧವಾಗಿಯೂ ಎದಕ್ಕೂ ಎನ್ನುವುದು ಬಂತು. ಎದಕ್ಕೂ ಎನ್ನುವುದು ಎಲ್ಲವದಕ್ಕೂ ಎನ್ನುವುದರ ಸಂಕ್ಷಿಪ್ತ ರೂಪ. ಅದಕ್ಕೂ ಇದಕ್ಕೂ ಎದಕ್ಕೂ. ಹೀಗೆ ಒಬ್ಬ
CM ಹೇಳುವುದು ಚೀಫ್ ಮಿನಿಸ್ಟರ್ ಎನ್ನುವುದರ ಸಂಕ್ಷಿಪ್ತ ರೂಪ ಅಲ್ಲ, ಅದೇ ಒಂದು ನಾಮಪದವು ಎನ್ನುವಂತೆ ನಮ್ಮ ಭಾಷೆಯಲ್ಲಿ ಸೃಷ್ಟಿಯಾಗಿದೆ. PM, CM, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಹೀಗೆ ಈ ಥರದ ಕೆಲವು ಪದಗಳನ್ನು ನಮ್ಮ ಭಾಷೆಯಲ್ಲಿ ನಾವೇನು ಮಾಡ್ತೇವೆ, ಹೊಸತನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾ ಹೋಗ್ತೇವೆ. ಪ್ರಭಾವಿ ನಾಯಕರು ಅಥವಾ ಪ್ರತಿನಿಧಿಗಳು ಸೃಷ್ಟಿಸಿದಂಥ ಬಳಸಿದಂಥ ಈ ಪದವನ್ನು ಮುಂದಿನ ತಲೆಮಾರಿ ಮಾಡುತ್ತದೆ, ಕೆಲವು ಕಾಲ ಬಳಸ್ತಾ ಹೋಗುತ್ತದೆ. ಹಾಗಾಗಿ ಉತ್ಪಾದಕತೆ ಭಾಷೆಯಲ್ಲಿ ಯಾವಾಗಲೂ ನಡೀತಾ ಇರ್ತದೆ. ಆಮೇಲೆ ವಿಶಿಷ್ಟ ಪ್ರಾವೀಣ್ಯ. ವಿಶಿಷ್ಟ ಪ್ರಾವೀಣ್ಯ ಅಂದರೆ ಏನಪ್ಪ? ನಾನು ಕಳೆದ ಕ್ಲಾಸ್ನಲ್ಲಿ ಹೇಳಿದೆ, ಭಾಷೆಯನ್ನು ನಾವು ಯಥಾವತ್ತಾಗಿ ಒಂದೊಂದು ವಾಕ್ಯಕ್ಕೆ ವಾಕ್ಯವನ್ನೇ ಅನುಕರಣೆ ಮಾಡ್ತಾ ಏನು ಮಾಡೋದಿಲ್ಲ, ಬಳಸೋದಿಲ್ಲ. ಅರ್ಥ ಮಾಡ್ಕೊಳ್ತೇವೆ. ಮಗು ಹಿರಿಯರ ಮಾತನ್ನು ಕೇಳ್ತಾ ಮಾತನಾಡುವ ಪರಿಸರದಲ್ಲಿ ಸೂಕ್ಷ್ಮವಾಗಿ ಗ್ರಹಿಸ್ತಾ ಭಾಷೆಯನ್ನು ಕಲ್ತ್ಕೊಳ್ತದೆ. ಆಮೇಲೆ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಪದ ಸಂಯೋಜನೆ ಮಾಡಿ ವಾಕ್ಯ ರಚನೆ ಮಾಡುವಂಥ ಒಂದು ಕುಶಲತೆಯನ್ನು ಪಡ್ಕೊಳ್ಳುತ್ತದೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಇದೆ. ಅದಕ್ಕಾಗಿ ವ್ಯಕ್ತಿ ಭಾಷೆ ಎನ್ನುವ ಒಂದು ಪರಿಕಲ್ಪನೆ ಇದೆ. ವಿಶಿಷ್ಟ ಪ್ರಾವೀಣ್ಯ ಅಂತಂದರೆ ಪ್ರತಿ ವ್ಯಕ್ತಿಗೂ ತನ್ನ ಮಾತೃಭಾಷೆಯನ್ನು ಅಥವಾ ತಾನಾಡ್ತಾ ಇರುವಂಥ ಭಾಷೆಯನ್ನು ಇತರರಿಗಿಂತ ಭಿನ್ನವಾಗಿ ತನ್ನದೇ ಆದ ಶೈಲಿಯಲ್ಲಿ ತನ್ನದೇ ಆದ ಪದ ಸಂಯೋಜನೆ ಮತ್ತು ವಾಕ್ಯ ರಚನೆಯ ರೂಪದಲ್ಲಿ ಅದನ್ನು ಬಳಸುವಂಥ ಒಂದು ಕ್ರಮ ಭಾಷೆಯಲ್ಲಿ ಪ್ರಾಪ್ತ ಆಗ್ತಾ ಹೋಗ್ತದೆ. ಎಷ್ಟು ಜನ ಇದ್ದಾರೋ ಅಷ್ಟು ಶೈಲಿ ಇದೆ. ಎಷ್ಟು ವ್ಯಕ್ತಿಗಳು ಒಂದೇ ಭಾಷೆಯನ್ನು ಮಾತನಾಡುತ್ತಾರೋ ಅಷ್ಟು ವಿಶಿಷ್ಟತೆ ಆ ಭಾಷೆಗೆ ಇದೆ. ಧ್ವನಿಯಲ್ಲಿ ವ್ಯತ್ಯಾಸ ಇರ್ಬೋದು, ಪದಗಳನ್ನು ಪ್ರಯೋಗ ಮಾಡುವಂಥ ರೀತಿ ಇರ್ಬೋದು, ವಾಕ್ಯ ರಚನೆ ಇರಬಹುದು. ಎಲ್ಲದರಲ್ಲಿಯೂ ಕೂಡ ಮಾನವ ಭಾಷೆ ಏನಾಗಿದೆ, ವ್ಯಕ್ತಿ ವಿಶಿಷ್ಟತೆಯನ್ನು ಕೂಡ ಒಳಗೊಂಡಿದೆ. ಇಡೀ ಸಮುದಾಯಕ್ಕೆ ಅರ್ಥ ಆಗ್ತದೆ. ಇಡೀ ಕರ್ನಾಟಕದ 6.5 ಕೋಟಿ ಜನ ಸಮುದಾಯಕ್ಕೂ ಅರ್ಥ ಆಗುವಂಥ ಗ್ರಾಂಥಿಕ ಭಾಷೆ, ಸಾಮಾನ್ಯವಾದಂಥ ಪದಗಳು ಕನ್ನಡದಲ್ಲಿಯೂ ಇವೆ. ವಾಕ್ಯ ಕೂಡ ಎಲ್ಲರಿಗೆ ತಿಳಿಯುವಂತೆ ಇದೆ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ರೀತಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಭಾಷೆಯ ಮೂಲ ನಿಯಮಕ್ಕೆ ವ್ಯತ್ಯಯ ಬಾರದ ರೀತಿಯಲ್ಲಿ ಮಾಡುವಂಥ ಸ್ವಾತಂತ್ರ್ಯ ಕೂಡ ಇದೆ ಭಾಷೆಯಲ್ಲಿ. ಅದಕ್ಕಾಗಿ ಭಾಷೆ ಒಂದು ಥರ ಸೃಜನಶೀಲವಾದದ್ದು. ನೋಡಿ, ಒಬ್ಬ ಕವಿ ಭಾಷೆ ಹೀಗೆ ಬಳಸ್ತಾನೆ, ನಮ್ಗೆ ಆಶ್ಚರ್ಯ ಅನಿಸಿದರೆ ಕನ್ನಡ ಭಾಷೆ ಹೀಗೂ ಬಳಸ್ಬೋದಾ? ಇಷ್ಟು ಚೆನ್ನಾಗಿ ಕನ್ನಡಕ್ಕೆ ಬೇಂದ್ರೆಗೆ ಶಬ್ದ ಗಾರುಡಿಗ ಅಂತ ಕನ್ನಡ ಸಂಸ್ಕೃತಿಯಲ್ಲಿ. ಗಾರುಡಿಗ ಅಂದರೆ ಹಾವನ್ನು ಆಡಿಸುವ ಹಾವಾಡಿಗರಿಗೆ, ಗರುಡ ವಿದ್ಯೆಯನ್ನು ಬಲ್ಲವರಿಗೆ ಗಾರುಡಿಗ ಅಂತ ಹೇಳಿದ್ರಲ್ಲ. ಕನ್ನಡದ ಭಾಷೆನ ಹಾಗೆ ಹಾವು ಆಡಿಸಿದ ಹಾಗೆ ಬಳಸುವಂಥ, ನಾದುವಂಥ, ತಿದ್ದುವಂಥ, ಅದನ್ನು ಅದರ ಸ್ಥಿತಿಸ್ಥಾಪಕತೆಯ ಎಲ್ಲ ಶಕ್ತಿಯನ್ನು ಬಳಸಿಕೊಳ್ಳುವ ಶಕ್ತಿ ಬೇಂದ್ರೆಗೆ. ಅದಕ್ಕಾಗಿ ಬೇಂದ್ರೆಗೆ ಭಾಷೆ ಎಷ್ಟು ಚೆನ್ನಾಗಿ ಹೋಗಿ ಕೇಳಿದ್ರೆ ಅವರು ಬರೆದದ್ದೆಲ್ಲ ಒಂದು ಅತ್ಯುತ್ತಮವಾದ ಜನರ ಬಾಯಲ್ಲಿ ಸದಾ ಅನುಭವಿಸುವಂಥ ಹಾಡಾಗಿ ಅರ್ಥ ಮತ್ತು ನಾದ ಎರಡರಿಂದಲೂ ಕೂಡ ನಮ್ಮನ್ನು ಸೆಳೆಯಿತು. ಅಂದರೆ ಇದನ್ನು ನಾವೇನು ಹೇಳ್ತೇವೆ, ವಿಶಿಷ್ಟ ಪ್ರಾವೀಣ್ಯ ಅಂತ ಹೇಳ್ತೇವೆ. ಒಬ್ಬರದ್ದು ಗಂಭೀರ ಶೈಲಿ, ಇನ್ನೊಬ್ಬರದ್ದು ಹಾಸ್ಯಮಯ ಶೈಲಿ, ಇನ್ನೊಬ್ಬರದ್ದು ತುಂಬ ತಿಳಿಯಾದ ಶೈಲಿ. ಈ ಥರ ಬೇರೆ ಬೇರೆ ವ್ಯಕ್ತಿಗೆ ವ್ಯಕ್ತಿಗೆ ಹೋದಾಗೇ ಭಾಷೆಯ ಕೌಶಲ್ಯ ಕೂಡ ಅವನ ವ್ಯಕ್ತಿಗತವಾದ ಕೌಶಲ್ಯಕ್ಕೆ ಅನುಗುಣವಾಗದೇನಾಗುತ್ತೆ, ಮಾರ್ಪಾಡನ್ನು ಹೊಂದುತ್ತದೆ. ಅದಕ್ಕೆ ಹೇಳೋದು, ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟು ಭಾಷೆ. ಒಂದೇ ಭಾಷೆ ಆಗಿದ್ದು ಸೂಕ್ಷ್ಮವಾಗಿ ಅಷ್ಟು ಭಾಷೆ. ಆಮೇಲೆ ಸ್ಥಾನ ಪಲ್ಲಟತೆ. ಸ್ಥಾನ ಪಲ್ಲಟತೆ ಅಂತಂದರೆ ಭಾಷೆಯಲ್ಲಿನ ಬಳಕೆಯನ್ನು ನಾವು ವರ್ತಮಾನದ ಕಾಲಕ್ಕೆ ಮಾತ್ರ ಮಾಡಲಿಕ್ಕಾಗ್ತದೆ ಅಂತಿಲ್ಲ. ಒಂದು ವಸ್ತು, ಸಂಗತಿಗಳು, ವಿಷಯಗಳು ನಮ್ಮ ಕಣ್ಣು ಮುಂದೆ ಇದ್ದಾಗ ನಾವು ಏನು ಮಾಡ್ತೇವೆ, ಅದರ ಬಗ್ಗೆ ಮಾತನಾಡ್ತೇವೆ, ಪರಸ್ಪರ ಅರಿವನ್ನು, ವಿಚಾರವನ್ನು ಹಂಚಿಕೊಳ್ಳುತ್ತೇವೆ. ಇದು ಒಂದು ತೆರನ. ಆದರೆ ಇದೇ ಸಂದರ್ಭವನ್ನು ಇನ್ನೊಂದು ಸಂದರ್ಭಕ್ಕೆ ಕೂಡ ಹೊತ್ತೊಯ್ದು ಈ ಸಂದರ್ಭವನ್ನು ಇನ್ನೊಂದು ಸಂದರ್ಭದ ಜೊತೆಗೆ ಇಟ್ಟು ಕೂಡ ಭಾಷೆಯಲ್ಲಿ ಏನು ಮಾಡ್ಬೋದು, ಬಳಸಬಹುದು. ಅಂದರೆ ಈಗ ನಮ್ಮ ಕಣ್ಣೆದುರಿಗಿರುವಂಥ ವ್ಯಕ್ತಿ ಜೊತೆಗೆ ಮಾತನಾಡಿದ್ದನ್ನು ನಾನು
ನಮ್ಮಿಬ್ಬರ ಮಾತನ್ನು ಕೇಳದೆ ಹೋದ ಇನ್ನೊಬ್ಬ ವ್ಯಕ್ತಿ ಜೊತೆ ಏನು ಮಾಡ್ಬೋದು, ಹಂಚ್ಕೋಬೋದು. ನನಗೆ ನಿನ್ನೆ ಅವನು ಸಿಕ್ಕಿದ್ದ, ನನ್ನ ಅವನ ನಡುವೆ ಈ ಥರ ಮಾತುಕತೆ ಆಯಿತು, ನಾನು ಹೀಗೆ ಹೇಳಿದೆ, ಅವನು ಹೀಗೆ ಹೇಳಿದ ಅಂತೇಳಿ ಪ್ರತ್ಯಕ್ಷ ನಮ್ಮ ಸಂಭಾಷಣೆಯನ್ನು ಕೇಳದೇ ಇದ್ದರೂ ಕೂಡ ಕೇಳದೇ ಇದ್ದ ವ್ಯಕ್ತಿಗೆ ಕೂಡ ಆ ಸಂಭಾಷಣೆಯ ಸ್ವರೂಪವನ್ನು, ಅದರ ಸಾರವನ್ನು ಯಥಾವತ್ತಾಗಿ ಹೇಳಬಹುದು. ಅಂದರೆ ಒಂದು ಸಮಯ, ಸಂದರ್ಭ, ಕಾಲದಲ್ಲಿ ನಿರೂಪಿತವಾದಂಥ ಭಾಷೆಯ ಒಂದು ಭಾಗವನ್ನು, ಭಾಷಾ ಸಂವಾದದ ಒಂದು ಭಾಗವನ್ನು ನಾವೇನು ಮಾಡಬಹುದು, ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಒಯ್ಯಬಹುದು, ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಕೂಡ ಒಯ್ಯಬಹುದು. ಇಲ್ಲದೇ ಇದ್ದರೆ ಅಮೇರಿಕಾದ ಮೂಲೆಯಲ್ಲಿ ಆದಂಥ ಯಾವುದೊಂದು ಘಟನೆಯನ್ನು ನಾನು ಪ್ರತ್ಯಕ್ಷದರ್ಶಿಯಾಗಿ ನೋಡಿಕೊಂಡು ಬಂದು ಒಂದು ತಿಂಗಳೋ ವರ್ಷವೋ ಆದ ನಂತರ ಇಲ್ಲಿಗೆ ಬಂದು ಏನು ಮಾಡಬಹುದು, ನಿಮ್ಮ ಜೊತೆ ಹಂಚ್ಕೋಬಹುದು. ಹೀಗಾಯಿತು ನಿಮಗೆ ಕೂಡ ಅದರ ಅನುಭವ ಬಹುತೇಕವಾಗಿ, ನಾನು ಪ್ರತ್ಯಕ್ಷವಾಗಿ ಎಷ್ಟು ಪಡೆದು ಅಷ್ಟು ಆಗಲಿಕ್ಕಿಲ್ಲ, ಬಹುತೇಕವಾಗಿ ಆ ಅನುಭವವನ್ನು ನೀವು ಕೂಡ ಹೊಂದುವಂತೆ ಮಾಡಬಲ್ಲೆ. ಯಾಕೆ ಕೇಳಿದ್ರೆ ಭಾಷೆ ನನಗೇನಾಗುತ್ತೆ, ಈ ಸ್ಥಾನ ಪಲ್ಲಟತೆಯನ್ನು, ಅಂದರೆ ಸಮಯ, ಸಂದರ್ಭದ, ಸನ್ನಿವೇಶದ ಒಂದಿಷ್ಟು ಭಾಷಿಕ ರಚನೆಗಳನ್ನು ಅದೇ ಸಮಯ, ಸಂದರ್ಭ, ಸನ್ನಿವೇಶದಿಂದ ಕಿತ್ತು ಇನ್ನೊಂದು ಸಮಯ, ಸಂದರ್ಭ, ಸನ್ನಿವೇಶದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಅವಕಾಶ ಮಾನವ ಭಾಷೆಯಲ್ಲಿ ಇದೆ. ಈಗ ಪ್ರಾಣಿ ಪಕ್ಷಿಗಳು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎದುರ ಇದ್ದಾಗ ಕೆಲವು ಸಂದೇಶಗಳನ್ನು ನಾವು ರವಾನೆ ಮಾಡ್ಕೋಬಹುದು. ಈಗ ಒಂದು ಪಕ್ಷಿಗೆ ಈಗ 5 ತಿಂಗಳ ಹಿಂದೆ ಇನ್ನೊಂದು ಪಕ್ಷಿ ಸಿಕ್ಕಿತ್ತು, ಅದು ಈ ಥರ ಕೂತು ನಾನು ಈ ಥರ ಹೇಳಿದೆ ಅಂತೇಳಿ ಮತ್ತೊಂದು ಪಕ್ಷಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ. ಒಂದು 50 ವರ್ಷದ ಹಿಂದೆ ನನಗೊಬ್ಬನು ಸಿಕ್ಕಿದ್ದ, ಅವನು ಹೀಗೆ ಹೇಳಿದ, ನಾನು ಹೀಗೆ ಹೇಳಿದೆ, ನನಗೆ ಇವತ್ತೇ ಅದು ನೆನಪಾಯಿತು ಅಂತೇಳಿ ನೀವೇನು ಮಾಡ್ಬೋದು, ವರ್ತಮಾನದ ವಿವರವನ್ನು ಹೇಳಬಹುದು. ಚರಿತ್ರೆಯ ಪಾಠ, ಕ್ರಿಸ್ತಪೂರ್ವ ಕಾಲದ, ಕ್ರಿಸ್ತಶಕ ಕಾಲದ ಯಾವ್ಯಾವುದೋ ಕಾಲಘಟ್ಟದ ಚರಿತ್ರೆಯ ಘಟನೆಗಳನ್ನು ಇವತ್ತು ನಾವೇನು ಮಾಡಬಹುದು, ಭಾಷೆಯಿಂದ ಅದು ಮರು ನಿರ್ಮಾಣ ಆಗುವಂತೆ ಮಾಡಬಹುದು. ಆ ಶಕ್ತಿ ಭಾಷೆಗೆ ಇದೆ. ಇದು ಕಾಲದಿಂದ ಕಾಲಕ್ಕೂ, ಪ್ರದೇಶದಿಂದ ಪ್ರದೇಶಕ್ಕೂ. ಒಂದೇ ಕಾಲದಲ್ಲಾದರೆ ಸಾವಿರಾರು ಮೈಲಿ ಆಚೆ ನಡೆದ ಘಟನೆಯನ್ನು ಇಲ್ಲಿ ನಾನು ಏನು ಮಾಡ್ಬೋದು, ವಿವರಿಸ್ಬೋದು. ಆಮೇಲೆ ಸಾವಿರಾರು ವರ್ಷದ ಹಿಂದಿನ ಕಾಲದಲ್ಲಿ ಆದಂಥ ಘಟನೆಯನ್ನು ಈ 21ನೇ ಶತಮಾನದಲ್ಲಿ ನಾನೇನು ಮಾಡಬಹುದು, ವ್ಯವಸ್ಥಿತವಾಗಿ ಭಾಷೆಯ ಮೂಲಕ ತಿಳಿಸಬಹುದು. ಅದಕ್ಕೆ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಒಂದು ಮಾತಾಡ್ತಾನೆ, ಈ ವಾಗ್ದೇವಿ ಸರಸ್ವತಿಗೆ ಎಂಥ ಅದ್ಭುತ ಶಕ್ತಿ ಇದೆ ಅಂತ ಕೇಳಿದ್ರೆ, ಒಂದು ಬಾಯಿಂದ ಉಚ್ಚರಿಸಿದ ಪದವನ್ನು, ವಾಕ್ಯವನ್ನು ಕಿವಿಗೆ ಕೇಳಿಸುವ ಮಾತ್ರದಿಂದ ಪಂಚೇಂದ್ರಿಯಗಳ ಅನುಭವಗಳನ್ನು ಭಾಷೆಯೊಂದಕ್ಕೆ, ಅಂದರೆ ಕಿವಿಗೊಂದಕ್ಕೆ ತಂದುಕೊಡುವಂಥ ಒಂದು ಶಕ್ತಿಯನ್ನು ಅದು ಪಡ್ಕೊಂಡಿದೆ. ಅಂದರೆ ನಾವು 5 ಇಂದ್ರಿಯಗಳಿಂದ ಯಾವ ಅನುಭವ ಪಡ್ಕೊಳ್ತೇವೆ, ಕಣ್ಣಿನಿಂದ ನೋಡಿದ್ದಲ್ಲ, ಕಿವಿಯಿಂದ ಕೇಳಿದ್ದಲ್ಲ, ಆಮೇಲೆ ಮೂಗಿನಿಂದ ಆಘ್ರಾಣಿಸಿದ್ದಲ್ಲ, ನಾಲಿಗೆಯಿಂದ ಸವಿದದ್ದಲ್ಲ, ಚರ್ಮದಿಂದ ಸ್ಪರ್ಶಿಸಿದ್ದಲ್ಲ. ನಾನೇನು ಮಾಡಬಹುದು, ಶಬ್ದದ ರೂಪದಲ್ಲಿ ಮತ್ತೊಬ್ಬನಿಗೆ ಹೇಳಬಹುದು. ಅವನು ಅದನ್ನು ಕಿವಿಯಿಂದ ಕೇಳಿ ಅರ್ಥ ಮಾಡ್ಕೋಬಹುದು. ಅಂದರೆ 5 ಇಂದ್ರಿಯಗಳ ಅನುಭವವನ್ನು ಶ್ರವಣೇಂದ್ರಿಯಕ್ಕೆ ಮುಟ್ಟಿಸುವ ಸ್ಥಾನಪಲ್ಲಟವಾದಂಥ ಈ ಗುಣ, ಅಂದರೆ ಒಂದು ಇಂದ್ರಿಯದ ಅನುಭವ ಇನ್ನೊಂದು ಇಂದ್ರಿಯವೇ ಅರ್ಥ ಮಾಡಿಕೊಳ್ಳುವಂಥ, ಈಗ ನೋಡಿ ಭಾಷೆಗೆ ಈ ಶಕ್ತಿ ಇದೆ. ಅದನ್ನು ಬಿಟ್ಟರೆ ನಮಗೆ ಸ್ವತಃ ಶಕ್ತಿ ಇಲ್ಲ. ಸಂಗೀತವನ್ನು ನಾವು ಮೂಗಿನಿಂದ ಕೇಳಲಿಕ್ಕೆ ಆಗೋದಿಲ್ಲ, ಚರ್ಮದಿಂದ ಸಂಗೀತದ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಕಿವಿಯಿಂದಲೇ ಪಡ್ಕೋಬೇಕು. ಆದರೆ ಭಾಷೆ, ತೇಜಸ್ವಿಯವರ ಒಂದು ಕಾದಂಬರಿ ಇದೆ, ಜುಗಾರಿ ಕ್ರಾಸ್ ಅಂತ ಕನ್ನಡದಲ್ಲಿ. ಆ ಜುಗಾರಿ ಕ್ರಾಸ್ ಎನ್ನುವಂಥ ಕಾದಂಬರಿಯಲ್ಲಿ ಒಬ್ಬ ಹಳ್ಳಿಯ ಮಹಿಳೆ ಯಾಲಕ್ಕಿ ಮಾರುವಂಥ ಚಿಕ್ಕಮಗಳೂರು ಕಡೆಯ ಒಬ್ಬ ಮಹಿಳೆ ಒಂದು ಬಸ್ ನಿಲ್ದಾಣದಲ್ಲಿ ಗೌರ್ಮೆಂಟ್ ಬಸ್ಸನ್ನು ಏರಿ ಯಾಲಕ್ಕಿ ಮಾರಾಟ ಮುಗಿಸಿಕೊಂಡು ಹಳ್ಳಿಗೆ ಬರ್ತಾಳೆ. ಅಲ್ಲಿನ ಬಸ್ ಸ್ಟ್ಯಾಂಡಿನ ವರ್ಣನೆಯನ್ನು ತೇಜಸ್ವಿ ಮಾಡ್ತಾರೆ ಆ ಕಾದಂಬರಿಯಲ್ಲಿ. ಬಸ್ಸಿಗೆ ಹೇಗೆ ಸೀಟು ಇಡ್ಲಿಕ್ಕೆ ಬಸ್ ಸ್ಟ್ಯಾಂಡಲ್ಲಿ ಜನ ಬಂದುತ್ತಾ ಇದ್ದರು, ಯಾವ್ಯಾವ ಗಲಾಟೆ, ಗದ್ದಲ, ಹೊಡೆದಾಟ, ಸ್ಪರ್ಧೆ
ಬಂದಂಥ ಒಂದು ಅನುಭೂತಿ ಉಂಟಾಗುತ್ತದೆ. ಅಂದರೆ ಭಾಷೆಗೆ ಈ ಶಕ್ತಿ ಇದೆ. ಅಂದರೆ ಒಂದು ಇಂದ್ರಿಯಗಳ ಅನುಭವವನ್ನು ಇನ್ನೊಂದು ಇಂದ್ರಿಯಗಳ ಮೂಲಕ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುವಂಥ ಶಕ್ತಿಯನ್ನು ಭಾಷೆ ಪಡ್ಕೊಂಡಿದೆ. ಇದನ್ನು ಕೂಡ ನಾವು ಸ್ಥಾನಪಲ್ಲಟ ಅಂತೇಳಿ ಕರೀತೇವೆ. ಆಮೇಲೆ ಯಾದೃಚ್ಛಿಕತೆ, ಇದನ್ನು ಭಾಷೆಯ ವ್ಯಾಖ್ಯೆಯ ವಿಶ್ಲೇಷಣೆ ಸಂದರ್ಭದಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಭಾಷೆ ಯಾದೃಚ್ಛಿಕ ಮೌಖಿಕ ಧ್ವನಿ ಮತ್ತು ಸಂಕೇತಗಳ ವ್ಯವಸ್ಥೆ ಅಂತ. ಯಾದೃಚ್ಛಿಕತೆ ಎನ್ನುವುದು ಎಲ್ಲ ಭಾಷೆಯ ಒಂದು ಗುಣ. ಯಾದೃಚ್ಛಿಕತೆ ಅಂದರೆ ಏನು? ಭಾಷೆಯ ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಿರ್ದಿಷ್ಟವಾದಂಥ ಶಾಸನಬದ್ಧವಾದಂಥ ನಿಯಮಗಳು ಭಾಷೆಗೆ ಇಲ್ಲ. ಈಗ ವ್ಯಾಕರಣ ಅಂತ ಇರುತ್ತೆ ಭಾಷೆಯಲ್ಲಿ, ಅದು ಕೂಡ ಏನಾಗುತ್ತೆ, ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ. 10ನೇ ಶತಮಾನದ ಕನ್ನಡದ ವ್ಯಾಕರಣ ಮತ್ತು 21ನೇ ಶತಮಾನದ ಕನ್ನಡದ ವ್ಯಾಕರಣ ಎಷ್ಟೋ ಮಾರ್ಪಾಡನ್ನು ಹೊಂದಿದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಭಾಷೆಯಲ್ಲಿರುವ ಯಾವ ವ್ಯವಸ್ಥೆಯೂ ಸ್ಥಿರವಾಗಿ ಒಂದು ಅಕ್ಷರ ಕೂಡ ಬದಲಾಗದಂತೆ ಇರುವಂಥದ್ದಾಗಿದೆ. ಅನುಕೂಲಕ್ಕೆ ತಕ್ಕಂತೆ ಯಾದೃಚ್ಛಿಕತೆ ಅಂದರೆ ಒಂದು ಸಮುದಾಯದ ಭಾಷೆಯನ್ನು ಮಾತನಾಡುವಂಥ ಇಡೀ ಸಮುದಾಯದ ಅನುಕೂಲಕ್ಕೆ ತಕ್ಕಂತೆ ಆ ಭಾಷೆಯ ಎಲ್ಲ ಸಂದರ್ಭದಲ್ಲೂ ಅವಸ್ಥೆಗಳಲ್ಲಿಯೂ ಏನಿದೆ, ಯಾದೃಚ್ಛಿಕತೆ ಇದೆ. ಈಗ ಒಂದು ಮಾತನ್ನು ನಾವು ಮಾಡಿಕೊಡ್ಬೇಕು. ಈಗ ಭಾಷೆಯಲ್ಲಿರುವಂಥ ಪದಗಳಿಂದ ಆ ಪದಗಳಿಗೆ ಅರ್ಥ ಇದೆ. ಉದಾಹರಣೆಗೆ ಪೇಟೆ, ಈ ಪೇಟೆ ಎನ್ನುವಂಥ ಪದಕ್ಕೂ ಮತ್ತು ಇದು ಬಿಟ್ಟು ಕೊಡುವಂಥ ಅರ್ಥಕ್ಕೂ ಯಾವ ಏನು ರಕ್ತಗತವಾದಂಥ ಅಥವಾ ಸಾವಯವವಾದಂಥ ಒಂದು ಸಂಬಂಧ ಇಲ್ಲ. ನಾವು ಈ ಥರ ಜನ ಜಗುಳಿ ಅಂಗಡಿ ಮಳಿಗೆಗಳು ಇವೆಲ್ಲ ಇರುವಂಥದ್ದಕ್ಕೆ ಪೇಟೆ ಅಂತ ಕರೆಯಬೇಕು ಅಂತೇಳಿ ಒಂದು ಒಪ್ಪಂದ ಮಾಡಿಕೊಂಡಿದ್ದೇವೆ. ನಾವು ಅನುಕೂಲಕರವಾದಂಥ ಒಂದು ಏನು ಒಪ್ಪಂದಕ್ಕೆ ಬಂದಿದ್ದೇವೆ. ಅಂದರೆ ಭಾಷೆಯಲ್ಲಿರುವ ಇದಾಗಲಿ ಸಾವಿರಾರು ಯಾವುದೇ ಪದಗಳಾಗಲಿ ಅದಕ್ಕಿರುವ ಅರ್ಥ ಇದೆಯಲ್ಲ, ಅದು ಅಂತರ್ಗತವಾದ, ಅದು ಆರೋಪಿತವಾದದ್ದು. ಭಾಷೆಯಲ್ಲಿರುವಂಥ ಭಾಷೆಯಲ್ಲಿನ ಪದಗಳಿರುವಂಥ ಅರ್ಥ ಒಂದು ಸಮುದಾಯ ಅದರ ಮೇಲೆ ಆರೋಪಿಸಿದೆ. ಇದಕ್ಕೆ ಅರ್ಥ ಅಂತ ಅಂದ್ಕೊಳ್ಳೋಣ ನಾವು. ಆ ಅರ್ಥ ಕಾಲದಿಂದ ಕಾಲಕ್ಕೆ ಬದಲಾಗಬಹುದು. ನಾನು ಕೆಲವು ಉದಾಹರಣೆಗಳನ್ನು ಕೊಟ್ಟೆ ಕಳೆದ ಕ್ಲಾಸ್ನಲ್ಲಿ. 10ನೇ ಶತಮಾನದಲ್ಲಿ ಒಂದು ಪದಕ್ಕಿದ್ದ ಅರ್ಥ ಇವತ್ತೇನಾಗಿದೆ, ವಿರುದ್ಧ ಅರ್ಥವನ್ನು ಪಡ್ಕೊಂಡಿದೆ. ಅಮ್ಮ ಎನ್ನುವುದಕ್ಕೆ ಹಿಂದೆ ತಂದೆ ಎನ್ನುವಂಥ ಅರ್ಥ ಇತ್ತು, ಇವತ್ತು ತಾಯಿ ಎನ್ನುವಂಥ ಅರ್ಥ ಬಂದಿದೆ. ಒಂದೇ ಪ್ರದೇಶದಲ್ಲಿಯೂ ಕೂಡ ಒಂದು ಪದದ ಅರ್ಥ ಬೇರೆ ಬೇರೆಯಾಗಿ ಒಂದೇ ಭಾಷೆಯಲ್ಲಿ ಕೂಡ ಬಳಕೆಯಾಗುತ್ತದೆ. ಪ್ರಾದೇಶಿಕ ಭಿನ್ನತೆಯನ್ನುವಾಗಿ ಮೈಸೂರು ಕಡೆಗೆ ಕಾವಲಿ ಅಂದರೆ ನೀರು ಹೋಗುವ ದಾರಿ ಅಂಚಿನ ಕಾಲುವೆ, ನಮ್ಮಲ್ಲಿ ಕಾವಲಿ ಅಂದರೆ ದೋಸೆ ಹೊಲಿಯುವ ಬಳ್ಳಿ. ಒಂದೇ ಕಾಲ. 10ನೇ ಶತಮಾನದಲ್ಲಿ ಅಮ್ಮ, ಇವತ್ತಿನ 21ನೇ ಶತಮಾನದ ಅಮ್ಮ ಅರ್ಥದಲ್ಲಿ ವ್ಯತ್ಯಾಸ ಆಗಿದೆ. ಕಾವಲಿ ಪ್ರದೇಶದಿಂದ ಪ್ರದೇಶಕ್ಕಾಗಿ ವ್ಯತ್ಯಾಸ ಆಗಿದೆ. ಯಾಕೆ ಈಗ ಆಗ್ತದೆ ಕೇಳಿದ್ರೆ, ಆ ಸಮುದಾಯ ಅದನ್ನು ಯಾದೃಚ್ಛಿಕತೆಯನ್ನಾಗಿ ಮಾಡಿಕೊಂಡಿದೆ. ತನಗೆ ಇದು ಈ ಅರ್ಥದಲ್ಲಿ ಇದನ್ನು ಕರೆಯೋಣ ಎನ್ನುವಂಥ ಒಪ್ಪಂದ ಆಗಿದೆ. ಭಾಷೆಯಲ್ಲಿರುವ ಎಲ್ಲ ಪದಗಳು ಕೂಡ ಹೀಗೇನೆ. ಅದು ಬಿಟ್ಟುಕೊಡುವ ಅರ್ಥ ಅದರೊಳಗಡೆ ಅಡಗಿಕೊಂಡಿಲ್ಲ. ಅದಕ್ಕೆ ನಾವು ಹೊರಗಿನಿಂದ ಆರೋಪಿಸಿದ್ವಿ. ಈ ಪದಕ್ಕೆ ಈ ಅರ್ಥ, ಈ ಶಬ್ದಕ್ಕೆ ಈ ಅರ್ಥ. ನಾಳೆ ಅದು ಬೇಡ, ಬೇರೆ ಇರುವಂಥ ಕೂಡ ಅದನ್ನು ಸಮಾಜ ಒಪ್ಪಿಕೊಂಡ್ರೆ ಆಯಿತು. ಪೇಟೆ ಅನ್ನುವುದಕ್ಕೆ ನಾಳೆ ಬೇರೆ ಅರ್ಥ ನಾವು ಕೊಡೋಣ. ಬೇಟೆ ಎನ್ನುವುದು ಪೇಟೆ ಎನ್ನುವುದು ಬೇಟೆ, ಈ ಥರ ಅರ್ಥ ವಿನಿಮಯ ಮಾಡ್ಕೊಳ್ಳೋಣ ಅಂತೇಳಿ ಒಪ್ಪಿಕೊಂಡ್ರೆ ಅದನ್ನೇ ಕನ್ನಡಿಗರು ಸ್ವೀಕರಿಸಿದ್ರೆ ಅದು ಕೂಡ ಸರಿ. ಯಾಕೆಂದರೆ ಅಮ್ಮ ಎನ್ನುವುದನ್ನು ಇವತ್ತು ತಾಯಿ ತಗೊಂಡಿದ್ದೇವಲ್ಲ, ತಂದೆ ಎನ್ನುವಂಥದ್ದು ವಿರುದ್ಧವಾದ ಅರ್ಥ ಇರ್ತಲ್ಲ. ನೋಡಿ, ಈಗ ಎಣ್ಣೆ ಎನ್ನುವಂಥ ಒಂದು ರೂಪ ಮೊದಲೇನಾಗಿತ್ತು, ಎಳ್ಳಿನಿಂದ ತೆಗೆದ ದ್ರವ ಪದಾರ್ಥ ಅಥವಾ ಜಿಡ್ಡು. ಎಳ್ಳು ನೇಯ್ ಅಂದರೆ ಎಣ್ಣೆಯ ಅಂಶ, ಜಿಗುಟು ಅಂಶ ಅಂತ.
ಸೂರ್ಯಕಾಂತಿ ಎಣ್ಣೆ, ಈ ಥರ. ಅಂದರೆ ಇಲ್ಲೇನಾಗಿದೆ, ಅರ್ಥ ವಿಸ್ತಾರ ಆಗುತ್ತೆ. ಇಲ್ಲೇನಾಗಿದೆ, ಅರ್ಥ ವಿರುದ್ಧ ಆಗುತ್ತೆ. ಅಮ್ಮ ತಂದೆ ಅನ್ನುವಂಥದ್ದು ಕೂಡ ಅರ್ಥದಲ್ಲಿ ಏನಾಗಿದೆ, ತದ್ವಿರುದ್ಧವಾದಂಥ ಒಂದು ಯಾದೃಚ್ಛಿಕತೆ ನಿರ್ಮಾಣ ಆಗಿದೆ. ಹಾಗೆಯೇ ಕಾಲದಿಂದ ಕಾಲಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ಸಮುದಾಯದಿಂದ ಸಮುದಾಯಕ್ಕೆ ಒಂದೇ ಭಾಷೆಗೆ ಕೂಡ ಯಾದೃಚ್ಛಿಕತೆ ಬದಲಾಗುತ್ತದೆ. ಇದರ ತಾತ್ಪರ್ಯ ಇಷ್ಟೇ, ಭಾಷೆಯಲ್ಲಿ ಶಬ್ದಕ್ಕೆ ಪದಕ್ಕೆ ಇರುವಂಥ ಅರ್ಥಗಳು ಒಂದು ಸಮುದಾಯ ತನ್ನ ಅನುಕೂಲಕ್ಕೆ ತಕ್ಕಂತೆ ರೂಢಿಸಿಕೊಂಡಿದ್ದು ಅದನ್ನು ಇಡೀ ಸಮುದಾಯ ಕೆಲವು ಕಾಲ ಒಪ್ಪಿಕೊಳ್ಳುತ್ತದೆ. ಆಮೇಲೆ ಯಾವುದೋ ಕಾರಣಕ್ಕೆ ಅದೇನಾಗುವುದು ಬೇರೆ ಆಗುವುದು. ಒಂದು ಕಾಲಕ್ಕೆ ಈ ಅರ್ಥ ಇದ್ದು ಇವತ್ತೇನಾಗಿದೆ, ಇನ್ನು ವಿಸ್ತಾರ ಆಗಿದೆ. ಹೀಗೆ ಭಾಷೆಯಲ್ಲಿ ಅರ್ಥ ಸಂಕುಚಿತಕ್ಕೆ ಒಳಗಾಗುವುದು, ವಿಸ್ತಾರಕ್ಕೆ ಒಳಗಾಗುವುದು, ಅಥವಾ ಪ್ರದೇಶಕ್ಕೆ ತದ್ವಿರುದ್ಧ ಆಗುವುದು, ಇವೆಲ್ಲ ಸಾಮಾನ್ಯವಾಗಿ ಇದಕ್ಕೆ ಇದು ಭಾಷೆ ಕೊಡತ್ತಲ್ಲ, ಇದು ಭಾಷೆಯ ಒಂದು ಗುಣ ಇದೆ, ಯಾದೃಚ್ಛಿಕತೆ ಅನ್ನೋದು. ಆಮೇಲೆ ಪರಸ್ಪರ ವಿನಿಮಯ. ಪರಸ್ಪರ ವಿನಿಮಯ ಅಂದರೆ ಏನು? ನನ್ನ ವಿಚಾರ, ಭಾವನೆ, ಅಭಿಪ್ರಾಯಗಳನ್ನು ನಾನು ಇತರರಿಗೆ ಹೇಳುವುದು, ಇತರರು ಕೂಡ ಅವರ ವಿಚಾರ, ಅಭಿಪ್ರಾಯ, ಭಾವನೆಗಳನ್ನು ನನಗೆ ಹೇಳುವುದು. ಈ ಥರದ ಒಂದು ಭಾಷಾ ವಲಯದಲ್ಲಿ ಭಾಷೆಯನ್ನು ಆಲಿಸುವ, ಆಮೇಲೆ ಅಭಿವ್ಯಕ್ತಗೊಳಿಸುವ, ಆಮೇಲೆ ಅವುಗಳ ಮೂಲಕ ನಿತ್ಯ ಚಟುವಟಿಕೆಗಳ ವಿನಿಮಯವನ್ನು ನಡೆಸುವಂಥ ಒಂದು ಕ್ರಿಯೆ ಸಾಧ್ಯ ಆಗಿದೆ. ಈ ಎರಡು ಕಡೆಯಿಂದ ಪರಸ್ಪರ ಏನಾಗಿದೆ, ಶಕ್ತಿಶಾಲಿಯಾಗಿದೆ. ಒಂದು ಭಾಷೆಯನ್ನು ಚೆನ್ನಾಗಿ ಬಲ್ಲಂಥ ಒಂದು ಸಮುದಾಯ ಇದೆ ಅಂತಂದರೆ ನನಗೆ ಭಾಷೆಯ ಮೂಲಕ ಎಷ್ಟು ವ್ಯವಸ್ಥೆಗೆ ಸಾಧ್ಯನೋ ಅವರಿಗೂ ಕೂಡ ಸಾಧ್ಯ. ಬರೀ ಏಕಮುಖ ಅಲ್ಲ, ಎರಡು ಕಡೆಯಿಂದ ಪರಸ್ಪರ ವಿನಿಮಯವನ್ನು ಮಾಡಿಕೊಳ್ಳಲಿಕ್ಕೆ, ವಿಚಾರಗಳ, ಭಾವನೆಗಳ, ಸಂಗತಿಗಳ ವಿನಿಮಯವನ್ನು ಮಾಡಿಕೊಳ್ಳಲಿಕ್ಕೆ ಮನುಷ್ಯ ಭಾಷೆ ಏನಾಗಿದೆ, ಸಶಕ್ತವಾಗಿ ಇದೆ. ಹಾಗಾಗಿ ವೈವಿಧ್ಯತೆ ಆಗಲಿ, ಉತ್ಪಾದಕತೆ ಆಗಲಿ, ಯಾದೃಚ್ಛಿಕತೆ ಆಗಲಿ, ಸ್ಥಾನಪಲ್ಲಟತೆ ಆಗಲಿ, ವಿಶಿಷ್ಟ ಪ್ರಾವೀಣ್ಯತೆಗಳಾಗಲಿ, ಆಮೇಲೆ ಸಂಸ್ಕೃತಿ ವಾಹಕತೆ, ನಾನು ಕೂಡ ಅದನ್ನು ಹೋದ ತರಗತಿಯಲ್ಲಿ ಹೇಳಿದೆ. ಇವುಗಳನ್ನೇ ಸಂಸ್ಕೃತಿ ವಾಹಕತೆ ಅಂದರೆ ಭಾಷೆ ಬರೇ ಏನು ಮಾತನ್ನ ಅಥವಾ ಜ್ಞಾನವನ್ನು ಪ್ರಸಾರ ಮಾಡ್ತಕ್ಕಂಥಲ್ಲ, ನಮ್ಮ ಕಣ್ಣಿಗೆ ಕಾಣದೇ ಇದ್ದಂಥ ಸಾಂಸ್ಕೃತಿಕವಾದಂಥ ಕೆಲವು ಎಷ್ಟೋ ಸಂಗತಿಗಳನ್ನು ಅದು ಭಾಷಿಕ ರೂಪದಲ್ಲಿ ಸಂಚಯ ಮಾಡುತ್ತೆ. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಏನು ಮಾಡುತ್ತದೆ, ಭಾಳ ಶಕ್ತಿಶಾಲಿಯಾಗಿ ಟ್ರಾನ್ಸ್ಫರ್ ಮಾಡುತ್ತದೆ, ಅಂದರೆ ವರ್ಗಾಯಿಸುತ್ತದೆ. ಈ ಗುಣ ಮನುಷ್ಯ ಭಾಷೆಯಲ್ಲಿ ಹೆಚ್ಚು ಏನಾಗಿದೆ, ವ್ಯಾಪಕವಾಗಿದೆ. ಅಂದರೆ ಒಂದು ಜೀವನ ವಿಧಾನವನ್ನು, ನಿತ್ಯದ ಮನುಷ್ಯನ ಬದುಕಿನ ಅನೇಕ ರೀತಿ, ನೀತಿ, ನಡತೆ, ಆಚಾರ, ವಿಚಾರ, ಧರ್ಮ, ಕಲೆ, ಸಾಹಿತ್ಯ, ಸಂಗೀತ, ಇಂಥ ಎಷ್ಟೋ ಸಂಗತಿಗಳನ್ನು ಭಾಷೆ ತಾನು ಏನು ಮಾಡ್ತದೆ, ಶಬ್ದ ರೂಪದಲ್ಲಿ ಹಿಡಿದಿಡುತ್ತಾ ಅದನ್ನು ಮುಂದಿನ ತಲೆಮಾರಿಗೆ ಭಾಳ ಸಶಕ್ತವಾಗಿ ರವಾನೆ ಮಾಡುತ್ತದೆ. ನೋಡಿ, ಶಿಕ್ಷಣ ಅಂತ ಒಂದು ಸಂಗತಿಯನ್ನು ನಾವು ತಲೆಯಲ್ಲಿ ತಂದುಕೊಂಡ್ರೆ ಈ ಮಾತು ಅರ್ಥ ಆಗುತ್ತೆ. ಶಿಕ್ಷಣ ಏನು ಮಾಡುತ್ತದೆ, ಒಂದು ಕ್ಲಾಸ್ ರೂಮ್ ಅಂತ ಒಂದು ಕೃತಕ ಸನ್ನಿವೇಶದಲ್ಲಿ ಜಗತ್ತಿನ ಅನೇಕ ವಿಚಾರಗಳನ್ನು, ಜ್ಞಾನವನ್ನು ಏನು ಮಾಡ್ತದೆ, ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳಿಗೆ, ಹೊಸ ತಲೆಮಾರಿಗೆ ರವಾನೆ ಮಾಡ್ತಾ ಹೋಗ್ತದೆ. ಇದು ಭಾಷೆಗೆ ಇರುವಂಥ ಶಕ್ತಿ. ಒಂದು ವೇಳೆ ಸಂವಹನಕ್ಕೆ ಈ ಭಾಷೆ ನಮಗೆ ಮಾಧ್ಯಮವಾಗಿ, ಇಷ್ಟು ಸಶಕ್ತವಾದ ಭಾಷೆ ಮಾಧ್ಯಮವಾಗಿ ಒದಗದೇ ಇದ್ದಿದ್ದರೆ ಜಗತ್ತಿನ ಯಾವ ಸಂಗತಿಗಳನ್ನು ಕೂಡ ಈ ಥರದ ಒಂದು ಕೃತಕವಾದ ಸನ್ನಿವೇಶದಲ್ಲಿ ಒಂದು ತಲೆಮಾರಿನ ಇನ್ನೊಂದು ತಲೆಮಾರಿಗೆ ರವಾನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಾವು ಜಗತ್ತಿನ ಎಷ್ಟೋ ಸಂಗತಿಗಳನ್ನು ಪ್ರತ್ಯಕ್ಷವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಆಯುಷ್ಯ ಕೂಡ ಸಾಲೋದಿಲ್ಲ. ಎಲ್ಲವನ್ನೂ ನಾವು ಪ್ರತ್ಯಕ್ಷವಾಗಿ ತಿಳ್ಕೋಬೇಕು, ನನ್ನ ಇಂದ್ರಿಯಗಳ ಮೂಲಕವೇ ಅದನ್ನು ಒಳಗೊಳ್ಳಬೇಕು ಅನ್ನೋದು ಸಾಧ್ಯ ಇಲ್ಲ. ಆವಾಗ ಏನು ಮಾಡುತ್ತೆ, ಭಾಷೆ ಈ ಕೆಲಸವನ್ನು ಪರೋಕ್ಷವಾಗಿ ಈ ಕೆಲಸವನ್ನು ನಮಗೆ ಮಾಡ್ತಾ ಹೋಗ್ತದೆ. ಇದನ್ನೇ ನಾವು ಹೇಳ್ತೇವೆ ಸಂಸ್ಕೃತಿ ವಾಹಕತೆ. ಈಗ ಸಂಸ್ಕೃತಿ ಹೇಳಿದ್ರೆ ಒಂದು ರೀತಿಯಲ್ಲಿ ಅಮೂರ್ತವಾದದ್ದು, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಈಗ ವಿನಯ, ಧರ್ಮ ಅಲ್ಲ, ಆಮೇಲೆ ಶಿಷ್ಟತೆ, ಸಭ್ಯತೆ, ಒಳ್ಳೆಯದು, ಕೆಟ್ಟದ್ದು,
ಇವತ್ತು ನೀವು ಹೀಗೆ ಅಂತೇಳಿ ಆಕಾರ ಕೊಟ್ಟು ಯಾರಿಗೂ ವಿವರಿಸಲಿಕ್ಕೆ ಆಗೋದಿಲ್ಲ. ಅದು ಭಾಷೆ ಏನು ಮಾಡ್ತದೆ, ಅದನ್ನು ನಮಗೆ ಅದರ ಆಕಾರ ಇಲ್ಲೋದ್ರೂ ಅರ್ಥ ಆಗುವಂತೆ ಮಾಡ್ತದೆ. ಹಾಗೆ ಅರ್ಥ ಆಗಿ ಮುಂದಿನ ತಲೆಮಾರಲ್ಲಿ ಅದೇನಾಗ್ತದೆ, ಕಂಟಿನ್ಯೂ ಆಗುತ್ತದೆ, ಮುಂದುವರಿಯುವಂತೆ ಮಾಡುತ್ತದೆ. ಇಂಥ ಒಂದು ವಿಶಿಷ್ಟವಾದ ಸಂಸ್ಕೃತಿಯನ್ನು ತಲೆಮಾರಿನಿಂದ ತಲೆಮಾರಿಗೆ ಬಹಳ ಯಶಸ್ವಿಯಾಗಿ ಹೊತ್ತೊಯ್ಯುವಂಥ ದೊಡ್ಡ ಕೆಲಸವನ್ನು ಭಾಷೆ ಮಾಡುತ್ತದೆ. ಯಾಕಂದರೆ ನಮ್ಮ ಸಂಸ್ಕೃತಿಗೆ ಒಂದು ಮುಖವಾಣಿಯ ಒಂದು ಆಕಾರವನ್ನು ಕೊಡುವಂಥ ಬಹಳ ದೊಡ್ಡ ಶಕ್ತಿ ಭಾಷೆ. ಈ ಎಲ್ಲ ಗುಣಗಳು ಮನುಷ್ಯ ಭಾಷೆಯಲ್ಲಿ ಇದೆ ಎನ್ನುವುದನ್ನು ಹಾಕೆಟ್ ಏನು ಮಾಡ್ತಾನೆ, ಪ್ರತಿಪಾದಿಸ್ತಾನೆ. ಇದಲ್ಲದೆ ಇನ್ನೂ ಕೆಲವು ಸೂಕ್ಷ್ಮ ಗುಣಗಳಿವೆ. ಉದಾಹರಣೆಗೆ ಪಶ್ಚಗಾಮಿತ್ವ. ಪಶ್ಚಗಾಮಿತ್ವ ಅಂದರೆ ಏನು? ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಇತರರು ಕೇಳ್ತಾರೆ ಅಂತ ನಾನು ಮಾತನಾಡ್ತೇನೆ, ನೀವು ಕೇಳ್ತೀರಿ ಅಂತ ಇಟ್ಕೊಳ್ಳಿ. ಅದರ ಜೊತೆಗೆ ಮಾತನಾಡ್ತಾ ಇರುವ ವ್ಯಕ್ತಿಯೂ ಕೂಡ ತನ್ನ ಮಾತನ್ನು ತಾನು ಕೇಳ್ತಾ ಇರ್ತಾನೆ. ಪಶ್ಚಗಾಮಿತ್ವ ಅಂದರೆ ತನ್ನ ಬಾಯಿಂದ ಮುಕ್ತವಾದ ಮಾತುಗಳು ಸರಿಯಾಯಿತೋ ಇಲ್ಲವೋ ಎನ್ನುವುದನ್ನು ಅವನ ಕಿವಿ ಏನು ಮಾಡ್ತಾ ಇರ್ತದೆ, ಅಬ್ಸರ್ವ್ ಮಾಡ್ತಾ ಇರ್ತದೆ. ನಾನು ಮಾತನಾಡ್ತಾ ಒಂದು ವಾಕ್ಯದಲ್ಲಿ ತಪ್ಪೋಯ್ತು ಅಂತಂದರೆ ನಾನೇನು ಮಾಡ್ತೇನೆ, ಕ್ಷಮಿಸಿ, ಹಾಗಲ್ಲ ಹೀಗೆ, ನಾನು ಹಾಗೆ ಹೇಳಿದ್ದೆ, ಅದಲ್ಲ ಹೀಗೆ ಅಂತೇಳಿ ನಾನೇನು ಮಾಡ್ತೇನೆ, ತಿದ್ದುಪಡಿ ಮಾಡಿರ್ತೇನೆ. ಒಂದು ವೇಳೆ ನನ್ನ ಮಾತನ್ನು ನನಗೆ ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇದ್ದಿದ್ದರೆ ಸರಿ ತಪ್ಪುಗಳ ವಿವೇಚನೆಯನ್ನು ಮಾತನಾಡುವವನಿಗೆ ಮಾಡಲಿಕ್ಕೇ ಆಗ್ತಾ ಇರಲಿಲ್ಲ. ಇದು ಭಾಷೆಯ ಅಪರೂಪದ ಗುಣ. ಆಮೇಲೆ ಭಾಷೆ ಕಲಿಕೆಯಿಂದ ಬರುವಂಥದ್ದು. ಅದರ ಇನ್ನೊಂದು ಲಕ್ಷಣ ಏನಪ್ಪ ಹೇಳಿದ್ರೆ, ಭಾಷೆ ಆನುವಂಶಿಕವಾಗಿ ರಕ್ತಗತವಾಗಿ ಬರೋದಿಲ್ಲ. ಈಗ ಮಗು ತಾಯಿಯ ಗರ್ಭದಿಂದ ಹೊರ ಬಂದ ಕೂಡಲೇ ಅಳುತ್ತದೆ. ಅಳು ಮಗುವಿನ ಮೊದಲ ಭಾಷೆ. ಆದರೆ ಅದ್ದಕ್ಕೆ ತಾಯಿ ಏನು ಮಾಡ್ತಾಳೆ, ಮಗುವಿಗೆ ಹಸಿವಾಯಿತು, ನಿದ್ದೆ ಬಂತು ಅಂತೇಳಿ ಎದೆ ಹಾಲು ಉಳಿಸೋದು, ನಿದ್ದೆ ಮಾಡಿಸೋದು ಎಲ್ಲ ಮಾಡ್ತಾಳೆ. ಆಮೇಲೆ ನಿಧಾನವಾಗಿ ಮಗು ಏನು ಮಾಡ್ತದೆ, ಕಲಿಕೆಯಿಂದ ಹಿರಿಯರಿಂದ ತಾಯಿಯ ತೊಡೆಯಲ್ಲಿ ಮಾತೃಭಾಷೆ ಅಂತ ಹೇಳ್ತೇವಲ್ಲ, ಅದನ್ನು ಕಲ್ತ್ಕೋತ ಏನು ಮಾಡ್ತದೆ, ಶಬ್ದಗಳಿಗೆ ಯಾವ ಅರ್ಥ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಆಮೇಲೆ ತಾನು ಕೂಡ ಪ್ರಯೋಗ ಮಾಡ್ತಾ ಹೋಗ್ತದೆ. ತಪ್ಪಾಗಿ ಪ್ರಯೋಗ ಮಾಡ್ತಾ ಆಮೇಲೆ ಸರಿಯಾದ ಪ್ರಯೋಗಕ್ಕೆ ಬೆಳೀತಾ ಬರ್ತದೆ. ಒಂದು ವೇಳೆ ಅದು ಸಾಧ್ಯ ಆಗದೇ ಇದ್ದರೆ, ಕಲಿಕೆ ಸಾಧ್ಯ ಆಗದೆ ಹೋದರೆ ಮಗು ಆಯುಷ್ಯ ಪೂರ್ತಿ ಏನು ಮಾಡಬೇಕಾಗಿತ್ತು, ಹಸಿವಾದಾಗ ಅಳಬೇಕಾಗಿತ್ತು, ನಿದ್ದೆ ಬಂದಾಗ ಅಳಬೇಕಾಗಿತ್ತು. ಅಳ್ತಾ ಇದ್ದರೆ ಉಳಿದವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಇದು ಮಗುವಿನ ಎಷ್ಟೋ ಸೂಕ್ಷ್ಮ ವರ್ತನೆಗಳು ತಾಯಿಗೆ ಮಾತ್ರ ಅರ್ಥ ಆಗುತ್ತೆ, ಉಳಿದವರಿಗೆ ಅರ್ಥ ಆಗೋದಿಲ್ಲ. ಮಗು ಬಾಲ ಭಾಷೆಯಲ್ಲಿ ಅಡ್ಡಾದಿಡ್ಡೆ ಮಾತನಾಡ್ತಾ ಇರ್ತಾರೆ, ಮುದ್ದು ಭಾಷೆ. ನಾವು ಹೊಸಬರು ಕೇಳಿದಾಗ ಅದಕ್ಕೆ ಅರ್ಥ ಆಗೋದು, ತಾಯಿ ಮುಖ ನೋಡ್ತೇವೆ, ಅವಾಗ ತಾಯಿ ಏನು ಮಾಡ್ತಾಳೆ, ಅದಕ್ಕೆ ಸ್ಪಷ್ಟನೆ ಕೊಡ್ತಾಳೆ. ಆದರೆ ನಿರಂತರ ಕಲಿಕೆಯಿಂದ ಏನಾಗ್ತದೆ, ನಮಗೆ ಭಾಷೆಯ ಪ್ರಬುದ್ಧವಾದ ಬಳಕೆ ಸಾಧ್ಯ ಆಗುತ್ತೆ. ಅದೇನು ಶಿಕ್ಷಣದ ಮೂಲಕನೇ ಆಗಬೇಕು ಅಂತ, ಪರಿಸರದ ಮೂಲಕ ಆಗುತ್ತೆ. ಅನಕ್ಷರಸ್ಥರು ಕೂಡ ಅಕ್ಷರಸ್ಥರಿಗಿಂತ ಚೆನ್ನಾಗಿ ಮಾತನಾಡ್ತಾರೆ. ಒಬ್ಬ ಯಕ್ಷಗಾನ ಕಲಾವಿದರ ನೆನಪು ಮಾಡ್ಕೊಂಡು ಬೆಳತನಕ ಶುದ್ಧ ಕನ್ನಡದಲ್ಲಿ ಮಾತನಾಡ್ತಾನೆ ಒಬ್ಬ ಯಕ್ಷಗಾನ ಕಲಾವಿದ. ಅವನು ಯಾವ ಶಾಲೆಯಲ್ಲೂ ಭಾಷಾ ವಿಜ್ಞಾನ ಓದ್ದವನಾಗ. ಅಂದರೆ ಕಲಿಕೆಯಿಂದ ಭಾಷೆಯ ಪರಿಪಕ್ವತೆ ಮನುಷ್ಯನಿಗೆ, ಹೊಸ ತಲೆಮಾರಿಗೆ ಸಾಧ್ಯ ಆಗುತ್ತೆ. ಆಮೇಲೆ ಮಾತನಾಡಲಿಕ್ಕೆ ನಮಗೇನು ಬೇಕು, ಮನಸ್ಸು ಬೇಕು. ಬರೀ ಧ್ವನಿಗಳಿವೆ, ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೇಶರಾಜ್ ಹೇಳ್ತಾರೆ, ಜೀವನ ಇಷ್ಟದಿಂದ ಮಾತನಾಡುವ ವ್ಯಕ್ತಿ ಇಷ್ಟಪಡಬೇಕು ಮಾತನಾಡಬೇಕು. ನೋಡಿ, ನಾವು ಎಷ್ಟೋ ಸಂದರ್ಭದಲ್ಲಿ ಕೆಲವು ಸಾರಿ ಹಠ ತೊಟ್ಟು ಮಾತನಾಡೋದಿಲ್ಲ, ಕೆಲವರು ಊಟ ಕುರಿತಾಗಿ ಮಾತನಾಡೋದಿಲ್ಲ, ಕೆಲವರು ಚಾತುರ್ಮಾಸದಲ್ಲಿ ಮೌನಿ ಆಗ್ತಾರೆ, ಕೆಲವರು ಫ್ರೆಂಡ್ಶಿಪ್ ಹೋಯ್ತು ಮುರಿದೋಯ್ತು ಅಂತಂದರೆ ಅವ್ರ ಕರೆದು ಮಾತನಾಡೋದಿಲ್ಲ. ಹೌದಾ? ನೀವು ಅಲುಗಾಡಿಸಿದ್ರು ಮಾತನಾಡೋದಿಲ್ಲ, ಕಲ್ಲು ನನೆಯುತ್ತೆ. ಅಂದರೆ ಮಾತನಾಡಲಿಕ್ಕೆ ಬರೀ ಭಾಷೆ ಗೊತ್ತಿದ್ದರಾಯಿತು, ಧ್ವನಿಗಳಿದ್ದರಾಯಿತು, ಅದಲ್ಲ. ನಮ್ಗೆ ಇಷ್ಟ ಇರಬೇಕು. ನಾವು ಹೆಚ್ಚು ಮಾತನಾಡೋದು ಯಾರ ಹತ್ರ? ನಮ್ಮ ಆಪ್ತರ, ನಮ್ಮ ಆತ್ಮೀಯರ. ಆಮೇಲೆ ಇನ್ನೊಂದು ಗುಣ ಅಂತಂದರೆ ಭಾಷೆ ಆರೋಗ್ಯದ ಸಂಕೇತ. ಈ ಆಧುನಿಕ ಸಂದರ್ಭದಲ್ಲಿ ಸರಿಯಾದ ಕಾಲಕ್ಕೆ ಮಗು ಭಾಷೆಯನ್ನು ಕಲಿಯಿಲ್ಲ ಅಂತಂದರೆ ತಂದೆ ತಾಯಿಗಳಿಗೆ ಆತಂಕ ಆಗುತ್ತೆ. ಯಾಕಂದರೆ ಮಗು ಮೂಕಿಯೋ ಏನೋ, ಮಗುವಿಗೆ ಅಂಗವಿಕಲತೆ ಇದೆಯೋ ಏನೋ, ಯಾಕಂದರೆ ಧ್ವನಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಈ ಥರದ ಆತಂಕಕ್ಕೆ ನಾವು ವೈದ್ಯರುಗಳಿಗೆ ಹೋಗ್ತಾರೆ. ಯಾಕೆ ಮಗು ಮಾತನಾಡ್ತಾ ಇಲ್ಲ? 1.5 ವರ್ಷ 2 ವರ್ಷದ ಅವಧಿಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಮಾತು ಕಲಿತಾರಲ್ಲ, ಅವಾಗ ಕಲಿದೇ ಇದ್ದರೆ ಆ ಮಗು ಅನಾರೋಗ್ಯಕರವಾದ ಸ್ಥಿತಿಯಲ್ಲಿದೆ ಅಂತಲೇ ಅರ್ಥ. ಆಮೇಲೆ ತುಂಬ ಸೀರಿಯಸ್ ಆಗಿ ಯಾರೋ ಏನು ಮಾಡ್ತಾರೆ, ICUದಲ್ಲಿ ಚಿಕಿತ್ಸೆ ಪಡಿತಾ ಇರ್ತಾರೆ. ಆವಾಗ ನಾವೇನು ಹೇಳ್ತೀವಿ, ಅಯ್ಯೋ ತುಂಬ ಸೀರಿಯಸ್ ಅಂತೆ, ಮಾತನಾಡೋದಿಲ್ಲಂತೆ, ಮಾತೆಲ್ಲ ಬಂದಾಗ್ಬಿಟ್ಟಿದಂತೆ, ಈ ಥರ ಹೇಳ್ತಾರೆ. ಅಂದರೆ ಆರೋಗ್ಯಪೂರ್ಣವಾಗಿದ್ದ ವ್ಯಕ್ತಿ ಮಾತ್ರ ಮಾತನಾಡ್ತಾರೆ.
ಆರೋಗ್ಯನೇ ಸರಿ ಇಲ್ಲ, ಏನೇನೋ ಹೇಳ್ತಾರೆ. ನಾವೇ ಇವತ್ತು ಒಬ್ಬ ಒಳ್ಳೆಯ ವ್ಯಕ್ತಿ, ಸರಿಯಾದ ವ್ಯಕ್ತಿ ಏನೇನೋ ಮಾತನಾಡೋದಂತಂದರೆ ಏನೇನೋ ಹೇಳ್ತಾನೆ ಹೀಗೆ ಹೇಳ್ಬೋದು. ಇದರ ತಾತ್ಪರ್ಯ ಏನಿದೆ, ನಮ್ಮ ಜೀವನಕ್ಕೂ ಆರೋಗ್ಯಕ್ಕೂ ಮತ್ತು ನಮ್ಮ ಮಾತಿಗೂ ಏನಿದೆ ಸಂಬಂಧ ಇದೆ. ಅದು ಮಾನಸಿಕ ಆರೋಗ್ಯ ಇರ್ಬೋದು, ದೈಹಿಕ ಆರೋಗ್ಯ ಇರ್ಬೋದು, ಅವೆರಡರ ಪ್ರತಿನಿಧಿಯಾಗಿ ಭಾಷೆ ಇದೆ. ಅದಕ್ಕಾಗಿ ಭಾಷೆ ನಮ್ಮ ವ್ಯಕ್ತಿತ್ವದ ಕನ್ನಡಿ ಅಂತ ಕರೆಯುತ್ತೇವೆ. ಹೀಗೆ ಮನುಷ್ಯನ ಭಾಷೆಯ ಬಗ್ಗೆ ಇನ್ನೂ ಕೂಡ ಅನೇಕ ಲಕ್ಷಣಗಳನ್ನು ಪಟ್ಟಿ ಮಾಡ್ತಾ ಹೋಗ್ಬೋದು. ಇದು ಪ್ರಾಣಿಗಳಲ್ಲಿ ಇಲ್ಲ. ನಾವೇನು ಭಾಷೆ ಎನ್ನುವುದಕ್ಕೆ ಸ್ಥೂಲವಾಗಿ ಪ್ರಾಣಿಗಳಿಗೂ ಇದೆ, ಪಕ್ಷಿಗಳು ಕೂಗ್ತವೆ, ಮಾತನಾಡ್ತವೆ, ಧ್ವನಿ ಹೊರಡಿಸ್ತವೆ ಅಂತ ಹೇಳ್ತೇವಲ್ಲ, ಅವುಗಳಿಗೆ ಈ ಸೂಕ್ಷ್ಮತೆಯನ್ನು ತಲುಪೋದು ಸಾಧ್ಯನೇ ಇಲ್ಲ. ಅದಕ್ಕಾಗಿ ಮನುಷ್ಯ ಪ್ರಾಣಿಗಳಿಗಿಂತ ಭಿನ್ನ ಆದದ್ದು ಸಂಸ್ಕೃತಿ, ನಾಗರಿಕತೆ, ವಿಜ್ಞಾನ, ತಂತ್ರಜ್ಞಾನ, ಅಭಿವೃದ್ಧಿ, ವಿಕಾಸ ಇವೆಲ್ಲವುಗಳ ಕಲ್ಪನೆ ಅವನಿಗೆ ಈ ಭಾಷೆಯಿಂದ ಸಾಧ್ಯ ಆಗುತ್ತೆ. ಮುಂದಿನ ತರಗತಿ